ಎಂತ ಪಂದ್ಯ, 2 ಅಂಕದ ಮುನ್ನಡೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರು 24-22 ಇನ್ ಫೇವರ್ ಆಫ್ ಮೈಸೂರು. ದಾಳಿಯಲ್ಲಿ ರಕ್ಷಿತ್ ಪೂಜಾರಿ ಒಬ್ಬ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರನಾಗಿ ಪ್ರೊ ಕಬಡ್ಡಿಯಲ್ಲೂ ಸಹ ಸಾಕಷ್ಟು ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡುವುದರ ಮೂಲಕ ಮೈಸೂರು ತಂಡದ ಈ ಒಂದು ಪ್ರಮುಖ ದಾಳಿಗಾರನಾಗಿ ಕಾಣಿಸಿಕೊಳ್ತಾರೆ. ತಾಯಂದಿರಿಗೆ ಸನ್ಮಾನ ಮಾಡಿದಂತ ನಮ್ಮೆಲ್ಲರ ನಾಯಕರು ಆದಂತಹ ಕೃಷ್ಣ ಶೆಟ್ಟಿ ಸರ್ಗೆ ಧನ್ಯವಾದಗಳು. ದಾಳಿಯಲ್ಲಿ ಸಂದೀಪ್ ರೆಡ್ಡಿ ಟಚ್ ಮಾಡುವಂತ ಪ್ರಯತ್ನಕ್ಕೆ ಮುಂದಾದರು. ಪರ್ಶೂಟ್ ಮೂಲಕ ಅಭಿ 24-22 2 ಅಂಕದ ಮುನ್ನಡೆಯಲ್ಲಿ ಮೈಸೂರು. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಡಿಸೈಡರ್ ನಲ್ಲಿ ರಕ್ಷಿತ್ ಪೂಜಾರಿ ಬಾರಿ ಭರತ್ ಹಾಗೂ ಸಂದೀಪ್ ರೆಡ್ಡಿ ಒಂದು ಅದ್ಭುತವಾದಂತಹ ಬ್ಲಾಕ್ ಬಂತು. ಅಷ್ಟು ಅದ್ಭುತವಾದಂತಹ ಒಂದು ಸಪೋರ್ಟ್ ನಲ್ಲಿ ಸಂದೀಪ್ ರೆಡ್ಡಿ ಅವರು ನೀಡಿದ್ದಾರೆ. ಕೋಲಾರ ತಂಡಕ್ಕೂ ಸಹ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಡಿಸೈಡರ್ ನಲ್ಲಿ ಅಜಯ್ ರೆಡ್ಡಿ. ಚಿನ್ನದ ನಾಡು ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ದಯಮಾಡಿ ನೀವು ಬಂದಿಲ್ಲಿ ಕುಳಿತುಕೋಬಹುದು. ಇವಾಗ ಉತ್ತಮವಾದಂತಹ ಒಂದು ಟ್ಯಾಕಲ್ ಮೈಸೂರು ತಂಡದ ಆಟಗಾರರಿಂದ. ಕವರ್ ಭಾಗದಲ್ಲಿದ್ದಂಥ ಹರಿ ಒಬ್ಬ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಪ್ರತಿನಿಧಿಸಿದಂಥ ಆಟಗಾರ ಹರೀಶ್. ಕ್ಯಾಪ್ಟನ್ ಲಾಸ್ಟ್ 5 minutes to go ಇನ್ ಕೋರ್ಟ್ ನಂಬರ್ 2. 25-23 2 ಅಂಕದ ಮುನ್ನಡೆಯಲ್ಲಿ ಮೈಸೂರು. 25-23 ಇನ್ ಫೇವರ್ ಆಫ್ ಮೈಸೂರು. ದಾಳಿಯಲ್ಲಿ ರಕ್ಷಿತ್ ಪೂಜಾರಿ ಜೂನಿಯರ್ ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಇಪ್ಪತ್ತೈದು 24 ಎಂಥ ಪಂದ್ಯ. ಒಂದೊಂದು ಅಂಕಕ್ಕೂ ಸಹ ಇಲ್ಲಿ ಜಿದ್ದಿನ ಒಂದು ಕಾದಾಟವನ್ನು ಇಲ್ಲಿ ಕಾಣಬಹುದು. ದಾಳಿಯಲ್ಲಿ ಕೋಲಾರ ತಂಡದ ಸಂದೀಪ್ ರೆಡ್ಡಿ ಮಿಡ್ ಲೈನ್ ಹತ್ತಿರದಲ್ಲಿದ್ರು. ಆದ್ರೆ ಬಿಗಿಯಾದಂತಹ ಒಂದು ಟ್ಯಾಕಲ್ ರೈಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಟ್ಯಾಕಲ್ ಬಂತು. ಕವರ್ ಭಾಗದಲ್ಲಿದ್ದಂಥ ಆಟಗಾರ ಸಹ ಅಷ್ಟೇ ಕ್ವಿಕ್ ಆಗಿ ಇಲ್ಲಿ ಸಪೋರ್ಟ್ ನೀಡಿದ್ದಾರೆ. ಫಸ್ಟ್ ಎಂಡ್ ವ್ಯವಸ್ಥೆ ಮಾಡಿ. ಇಪ್ಪತ್ತೇಳು 24 ಮೈಸೂರು ತಂಡ 3 ಅಂಕದ ಮುನ್ನಡೆಯಲ್ಲಿದೆ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅಂಕಣ 1 ಮತ್ತು 2ರಲ್ಲಿ ಈಗಾಗಲೇ ಪಂದ್ಯಗಳು ಅತ್ಯಂತ ರೋಚಕವಾಗಿ ಸಾಗಿ ಬರ್ತಾ ಇದೆ. ರಕ್ಷಿತ್ ಪೂಜಾರಿ ಒಬ್ಬ ಪ್ರೊ ಕಬಡ್ಡಿ ಹೆಸರಂತ ಆಟಗಾರ. 4 ಆಟಗಾರ ನಡುವೆ ನಿಧಾನಗತಿಯ ಒಂದು ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ. ದಾಳಿಯಲ್ಲಿ ಚಿನ್ನದ ನಾಡು ಕೋಲಾರ ತಂಡದ ಮಹೇಶ. ಯಾವುದೇ ಅಂಕಲದ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಕ್ಯಾಪ್ಟನ್ ಲಾಸ್ಟ್ 3 minutes to go ಇನ್ ಕೋರ್ಟ್ ನಂಬರ್ 2. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅಂಕಣ 1ರಲ್ಲಿ ಧಾರವಾಡ ವಿರುದ್ಧ ಉಡುಪಿ 7, ಧಾರವಾಡ 5. 2 ಅಂಕದ ಮುನ್ನಡೆಯಲ್ಲಿ ಉಡುಪಿ ತಂಡ.
ಅಲ್ಪ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದ್ದಾರೆ ಚಿನ್ನದ ನಾಡು ಕೋಲಾರ. Last and final call, Bagalkote versus Mandya. Both team captain Bingier team immediately court number 1. ಬಾಗಲಕೋಟೆ ವಿರುದ್ಧ ಮಂಡ್ಯ ಎರಡು ತಂಡದ ನಾಯಕರೇ ಆಟಗಾರನ ಅಣಿಗೊಳಿಸಿ ಅಂಕಣ ಒಂದಕ್ಕೆ ಕರೆತಾನೆ. ತಮಗಿದು ಅಂತಿಮ ಕರೆ. ಈ ಬಾರಿ ಸತೀಶ ಒಂದೇ ದಾಳಿಯಲ್ಲಿ ಎಷ್ಟು ಅಂಕವನ್ನ ಹೊತ್ತು ತಂದಿದ್ದಾನೆ. ಎಷ್ಟು ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ದಯವಿಟ್ಟು ಎಸ್ ಸೂಪರ್ ಡೂಪರ್ ರೈಟ್. ಒಂದೇ ದಾಳಿಯಲ್ಲಿ 3 ಅಂಕವನ್ನ ಕೋಲಾರ ತಂಡಕ್ಕೆ. ಸತೀಶ್ ಒಬ್ಬ ಯುವ ಆಟಗಾರ, 27-27 ಸಮಬಲ ಹೋರಾಟದಲ್ಲಿ ಪಂದ್ಯ. ಅದು ಹೈ ವೋಲ್ಟೇಜ್ ಪಂದ್ಯ. ಮೈಸೂರು ವರ್ಸಸ್ ಕೋಲಾರ. ಆನೇಕಲ್ನ ಪ್ರೇಕ್ಷಕರು ಹೇಗಿದೆ ಮ್ಯಾಚ್? ಯಾಕೋ ಸೌಂಡ್ ಇಲ್ಲ ಇವತ್ತು, ಸೈಲೆಂಟ್ ಆಗಿದ್ದೀರಾ? ಮೈಸೂರು ತಂಡಕ್ಕೆ ಡೂ ಆರ್ ಡೈ ರಕ್ಷಿತ್ ಪೂಜಾರಿ. 7 ಆಟಗಾರ ನಡುವೆ ಈ ಬಾರಿ ಮಹೇಶ ಉತ್ತಮವಾದಂತ ಒಂದು ದಾಳಿ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು ಮಹೇಶ. ಕ್ಯಾಪ್ಟನ್ ಲಾಸ್ಟ್ 2 minutes ಟು ಗೋ ಇನ್ ಕೋರ್ಟ್ ನಂಬರ್ 2. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 29-27 ಮೈಸೂರು ತಂಡದ ಪರವಾಗಿ. ಒಂದು ಕ್ವಿಕ್ ಆದಂತಹ ಬೋನಸ್ ಅಂಕದೊಂದಿಗೆ ಚಿನ್ನದ ನಾಡು ಕೋಲಾರ ತಂಡಕ್ಕೆ 1 ಅಂಕವನ್ನು ಪಡೆಯಲು ಯಶಸ್ವಿಯಾದರು. 29-28 ಅಂಕಣ 2ರಲ್ಲಿ 1 ಅಂಕದ ಮುನ್ನಡೆಯಲ್ಲಿ ಮೈಸೂರು. ಅಂಕಣ 1ರಲ್ಲಿ ಉಡುಪಿ ವಿರುದ್ಧ ಧಾರವಾಡ. ಉಡುಪಿ 9, ಧಾರವಾಡ 6 ಅಂಕದೊಂದಿಗೆ ಪಂದ್ಯ ಸಾಗ್ತಾ ಇದೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲೂ ಸಹ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಮತ್ತೆ ಚಿನ್ನದ ನಾಡು ಕೋಲಾರ ತಂಡದ ಆಪತ್ ಬಾಂಧವ ಸತೀಶ. 6 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಈ ಬಾರಿ ಸಾಕಷ್ಟು ಒಳ್ಳೆ ನುಗ್ಗಿದ್ರು, ಆದ್ರೆ ಒಂದೊಳ್ಳೆ ಟ್ಯಾಕಲ್ ಮೈಸೂರು ತಂಡದ ಆಟಗಾರರಿಂದ. ಸಂಘಟಿತ ಹೋರಾಟ. ದಾಳಿಗಾರನಿಗೆ ಒಂದು ಬೋನಸ್ ಸಂಖ್ಯೆಯಲ್ಲಿ ಲಭಿಸ್ತಾ ಇದೆ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 30-29 1 ಅಂಕದ ಮುನ್ನಡೆಯಲ್ಲಿ ಮೈಸೂರು. ಸಮಯವನ್ನು ವ್ಯರ್ಥ ಮಾಡುವಂತಹ ಪ್ರಯತ್ನ. ರಕ್ಷಿತ್ ಪೂಜಾರಿ. ಏಳು ಆಟಗಾರ ನಡುವೆ ಅಜಯ್ ರೆಡ್ಡಿ. ಕಾದ್ ನೋಡಬೇಕಾಗಿದೆ. 2 ಬಲಿಷ್ಠ ತಂಡಗಳ ನಡುವೆ ಸಾಕಷ್ಟು ಹೋರಾಟ. ಎಸ್, ವಾಟ್ ಆ ರನ್ನಿಂಗ್ ಹ್ಯಾಂಡ್ ಟಚ್. ಮೂವತ್ತು ಸಮಬಲ ಹೋರಾಟದಲ್ಲಿ ಪಂದ್ಯ. ಪ್ರೇಕ್ಷಕರೇ ಬರ್ಲಿ ಒಂದ್ ಜೋರ ಚಪ್ಪಾಳೆ. ವೇಟ್ ಯಾರು ಒಬ್ರೇ ಮಾತಾಡಿ, ಎಲ್ರು ಮಾತಾಡಿದ್ರೆ ಹೆಂಗೆ?
ಎಸ್ ಲೀಗ್ ಹಂತದ ಪಂದ್ಯ ಆಗಿರೋದ್ರಿಂದ ಮೈಸೂರು ವಿರುದ್ಧ ಬಾಗಲಕೋಟೆ ಮಂಡ್ಯ ಕ್ಯಾಪ್ಟನ್, ಬಾಗಲಕೋಟೆ ಕ್ಯಾಪ್ಟನ್ ಬೇಗ ಬನ್ನಿ, ಬೇಗ ಬರಬೇಕು. ಬಾಗಲಕೋಟೆ ಮಂಡ್ಯ. ಈ ಪಂದ್ಯಕ್ಕೆ ರೆಫ್ರಿ ವಿಶ್ವನಾಥ್, ಅಂಪೈರ್ ನಂಜೇಶ್ ಗೌಡ, ಮುನೇಗೌಡ, ಸ್ಕೋರರ್ ಅಡ್ಪದ್, ಅಸಿಸ್ಟೆಂಟ್ ಸ್ಕೋರರ್ ಭಾಷಾ, ರಾಜು, ಥರ್ಡ್ ರೈಟ್ ಸುದೀಪ್. ಈ ಕಾರ್ಯಕ್ರಮದ ಎಲ್ಲ ಸದಸ್ಯರು ದಯಮಾಡಿ ವೇದಿಕೆಯ ಮೇಲೆ ಬರಬೇಕು. ಬಾಗಲಕೋಟೆ ಮಂಡ್ಯ ಕೃಷ್ಣಯ್ಯ ತಂಡದ ಶೆಟ್ಟಿ ನಾಯಕರು ಅವರಿಗೆ ಬೇಗನೆ ಬರಬೇಕು. ಸಾರ್ ಅವರಿಗೆ ಸನ್ಮಾನ ಮಾಡಬೇಕು. ದಯಮಾಡಿ ನಮ್ಮ ತಂಡದ ಎಲ್ಲ ಸದಸ್ಯರು ವೇದಿಕೆಯ ಮೇಲೆ ಬರಬೇಕು, ದಯಮಾಡಿ. ಎಂಥ ಒಂದು ಅದ್ಭುತವಾದಂಥ ಪಂದ್ಯ, ಮೈಸೂರು ವಿರುದ್ಧ ಕೋಲಾರ. ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಮಾಲೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು, ನಮ್ಮ ಜನನಾಯಕರು ಸನ್ಮಾನ್ಯ ಶ್ರೀಯುತ ಕೃಷ್ಣಯ್ಯ ಶೆಟ್ಟಿ ಸರ್ ಅವರು ಸಹ ಈ ಮ್ಯಾಚ್ ಅನ್ನ ಸಾಕಷ್ಟು ಉತ್ಸಾಹದಿಂದ ವೀಕ್ಷಿಸ್ಕೊಳ್ತಾ ಇದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯ ಖಾಸಗಿ ಶಾಲೆಗಳ ಕೊಪ್ಪಳ ತಂಡದ ನಾಯಕ ತಾವೆಲ್ಲಿ ದಯಮಾಡಿ ವೇದಿಕೆ ಬಳಿ ಬನ್ನಿ. ಕ್ಯಾಪ್ಟನ್ ಆಫ್ ಕೊಪ್ಪಳ ಆರ್ ಎನಿ ಪ್ಲೇಯರ್ಸ್ ಪ್ಲೀಸ್ ಕಮ್ ಟು ದ ಅಫಿಷಿಯಲ್ ಟೇಬಲ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಾಲೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು, ಜನಪ್ರಿಯ ಜನನಾಯಕರಾಗಿದ್ದಂತಹ ಸನ್ಮಾನ್ಯ ಶ್ರೀಯುತ ಕೃಷ್ಣಯ್ಯ ಶೆಟ್ಟಿ ಸರ್ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಹಾಗೂ ಸಮಸ್ತ ಆನೇಕಲ್ನ ಜನತೆ ಪರವಾಗಿ ತುಂಬ ಹೃದಯದ ಅಭಿನಂದನೆಯೊಂದಿಗೆ ಅವರನ್ನ ಗೌರವಿಸಿ ಸನ್ಮಾನಿಸಲಾಗಿದೆ. ಈ ಕಾರ್ಯಕ್ರಮದ ಕುರಿತು ಕೃಷ್ಣ ಶೆಟ್ಟಿ ಸರ್ ಅವರು ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಮನವಿ ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಆನೇಕಲ್ಲಿನ ಗುರು ಮತ್ತು ಅವರ ಸಂಗಡಿಗರು ಸ್ನೇಹಿತರೆಲ್ಲ ಸೇರಿ ಏನಿವತ್ತು ಒಳ್ಳೆಯ ಉತ್ತಮವಾದಂಥ ಒಂದು ಕ್ರೀಡೆಯನ್ನು ಮಾಡ್ತಾ ಇದ್ದೀರಿ, ನಡೆಸ್ಕೊಡ್ತಾ ಇದ್ದೀರಿ. ನಾನು ನಿಮ್ಮೆಲ್ರಿಗೂ ಶುಭಾಶಯಗಳನ್ನ ಅರ್ಪಿಸ್ತೇನೆ ಮತ್ತು ಅಭಿನಂದಿಸ್ತೀನಿ. ಕ್ರೀಡೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಕ್ರೀಡೆ ಒಂದು ರೀತಿಯಲ್ಲಿ ಉತ್ಸಾಹ ಆನಂದ ಜೊತೆಗೆ ನಮ್ಮ ಶಕ್ತಿಯ ಪ್ರದರ್ಶನ ನಡೆಯುವಂಥ ಒಂದು ಸಂಗಮ. ಈ ಒಂದು ಕ್ರೀಡೆ ಭಾಳ ಒಳ್ಳೆಯ ರೀತಿಯಲ್ಲಿ ಆನೇಕಲ್ಲಲ್ಲಿ ನಡೀತಾ ಇರುವಂಥದ್ದು ನಾವೆಲ್ಲರೂ ಸಂತೋಷ ಪಡುವಂಥ ಸಂಗತಿ. ಶುಭಾಶಯಗಳನ್ನ ಅರ್ಪಿಸ್ತೀನಿ ಮತ್ತೆ. ಈ ಒಂದು ಕ್ರೀಡೆಯ ಒಂದು ಪ್ರಕ್ರಿಯೆಗಳು ಸದಾ ಈ ಒಂದು ಸಂಘಕ್ಕೆ ಸಂಸ್ಥೆಗೆ ನಡೆಸುವಂಥ ಶಕ್ತಿ ಆ ಭಗವಂತ ಸದಾ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಪಾಲ್ಗೊಳ್ಳಲಿಕ್ಕೆ ಮತ್ತು ನನ್ನ ಸೇವೆಗೆ ಅವಕಾಶ ಮಾಡಿಕೊಟ್ಟಂಥ ಗುರು ತಂಡದವ್ರಿಗೆ, ಗುರು ಅವ್ರಿಗೆ ಎಲ್ರಿಗೂ ನನ್ನ ವಂದನೆಗಳನ್ನ ಅಭಿನಂದನೆಗಳನ್ನ ಅರ್ಪಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ರಿಗೂ ವಂದಿಸ್ತಾ, ನಿಮ್ಮೆಲ್ರಿಗೂ ಮತ್ತೆ ಶುಭಾಶಯಗಳು ಅರ್ಪಿಸ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲ ಸದಸ್ಯರು ಸಾರ್ನ ಬೀಳ್ಕೊಡುಗೆ ಮಾಡೋದು ಮುಖಾಂತರ ಅವರಿಗೆ ಗೌರವ ಕೊಡಬೇಕಂತ ನಾನು ಸದಸ್ಯರಲ್ಲಿ ಕೇಳ್ಕೊಳ್ತೇನೆ.
ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ First call in Group H, Hasan versus Uttar Kannada. I request both the team captains, please get your team ready. Hasan versus Uttar Kannada. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಗೌತಮ್ ವೆಂಕೀರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ತಂಡದ ಪರವಾಗಿ ಅಂಕಣ ಒಂದರಲ್ಲಿ ಮುಂದಿನ ಪಂದ್ಯ ಉತ್ತರ ಕನ್ನಡ ವಿರುದ್ಧ ಹಾಸನ. ಬೋಟ್ ಟೀಮ್ ಕ್ಯಾಪ್ಟನ್ ಗೆಟ್ ರೆಡಿ. ಉತ್ತರ ಕನ್ನಡ ಹಾಸನ. ಎಸ್, ಅಂಕಣ ಒಂದರಲ್ಲೂ ಸಹ ಅಷ್ಟೇ ಅದ್ಭುತವಾದಂಥ ಒಂದು ಹೈ ವೋಲ್ಟೇಜ್ ಪಂದ್ಯ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಉಡುಪಿ ವಿರುದ್ಧ ಧಾರವಾಡ 19-19 ಸಮಬಲ ಹೋರಾಟದಲ್ಲಿ ಪಂದ್ಯ. ಅಲ್ಲ, ಫೋಟೋಗ್ರಾಫರ್ ಚೇತನ್ ಫೋಟೋಗ್ರಫಿ ಅವರು ಎಲ್ಲಿದ್ರು? ಆಗ ಚೇತನ್ ಆತ್ಮೀಯ ಸ್ನೇಹಿತರು ಆದಂತಹ ನಾರಾಯಣ ಸ್ವಾಮಿ ಹೊಸಳ್ಳಿ ಬಂದವರೇ, ಅವ್ರಿಗೂ ಸಹ ನಮ್ಮ ತಂಡದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿರಿಯ ಕಬಡ್ಡಿ ಆಟಗಾರರು ಚಿಕ್ಕನಾಮಂಗಲ ರಾಮಸಮ್ಮಣ್ಣವ್ರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ತಂಡದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಎಸ್ 20-20 20-20 ಎನ್ನಾಗರೆ ಹೊಸಳ್ಳಿ ಶ್ರೀನಿವಾಸ್ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ತಂಡದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಹಕಾರದೊಂದಿಗೆ ಕರ್ನಾಟಕ ರಾಜ್ಯ ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ಇವರ ನೇತೃತ್ವದಲ್ಲಿ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಇದೀಗ ಮಂಡ್ಯ ವಿರುದ್ಧ ಬಾಗಲಕೋಟೆ. ಎರಡು ಬಲಿಷ್ಠ ತಂಡಗಳು, ವಿಶೇಷವಾಗಿ ಪ್ರೋ ಕಬಡ್ಡಿಯನ್ನು ಸಹ ಪ್ರತಿನಿಧಿಸಿದಂತಹ ಆಟಗಾರರು ನಮಗೆ ಈ ಪಂದ್ಯದಲ್ಲಿ ಕಾಣೋದಕ್ಕೆ ಸಿಗ್ತಾರೆ. ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ಬಾಗಲಕೋಟೆ ತಂಡದ ಸತ್ಯಪ್ಪ ಮಟ್ಟಿ. ಪ್ರೋ ಕಬಡ್ಡಿಯಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಒಬ್ಬ ಹೆಸರಾಂತ ಆಲ್ರೌಂಡರ್ ಆಟಗಾರ. Yes, 21 ಈಚ್. ಅಂಕಣ ಒಂದರಲ್ಲಿ ಉಡುಪಿ ವಿರುದ್ಧ ಧಾರವಾಡ ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ದಾಳಿಯಲ್ಲಿ ಉಡುಪಿ ತಂಡದ ಒಬ್ಬ ಯುವ ದಾಳಿಗಾರ, ಜರ್ಸಿ ನಂಬರ್ 1 ಆಟಗಾರ. ಥರ್ಡ್ ರೈಡ್ ಉಡುಪಿ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಡಿಸೈಡ್ ರಾಡ್ನಲ್ಲಿ ಉಡುಪಿ ತಂಡದ ಆದಿ ಲೆಫ್ಟ್ ರೈಡರ್, 5 ಆಟಗಾರ ನಡುವೆ ಕರ್ನಾಟಕದ ವಿದ್ಯಾಕಾಶಿ ಧಾರವಾಡದ ಅಂಕಣದಲ್ಲಿ ಸಾಕಷ್ಟು ಹೋರಾಟವನ್ನು ನಡೆಸಿಕೊಳ್ತಾ ಅಂಕವನ್ನು ಪಡೆಯಲೇಬೇಕಾದಂಥ ಒತ್ತಡ ದಾಳಿಗಾರನಿಗಿದೆ. ಈ ಬಾರಿ ಡಬಲ್
ಟೈ ಹೋಲ್ಡ್ ಮೂಲಕ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನ. ಅಂಕಣ 2ರಲ್ಲಿ ಮಂಡ್ಯ ವಿರುದ್ಧ ಬಾಗಲಕೋಟೆ. ಕಿರಣ್ ಒಂದು ಉತ್ತಮವಾದಂತಹ ದಾಳಿಯೊಂದಿಗೆ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದ. ಬಾಗಲಕೋಟೆಯ ಬಸ್ಸು ಸಾಕಷ್ಟು ವೇಗದ ದಾಳಿಯೊಂದಿಗೆ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದರು. ದಯಮಾಡಿ ಇಲ್ಲಿ ನಿಂತಿರೋ ದಯಮಾಡಿ ಹಿಂದೆ ಹೋಗ್ಬೇಕು. ಎಲ್ಲ ಸದಸ್ಯರು ದಯಮಾಡಿ ವೇದಿಕೆ ಹಿಂದೆ ಹೋಗ್ಬೇಕು. ದಯಮಾಡಿ ಹಿಂದೆ ಹೋಗ್ಬೇಕು. ವೇದಿಕೆ ಮುಂದೆ ಇರತಕ್ಕಂಥ ಎಲ್ಲರೂ ಹಿಂದೆ ಹೋಗ್ಬೇಕು. ದಯಮಾಡಿ ನಮ್ಮ ಸದಸ್ಯರು ವೇದಿಕೆನ ಈ ಅತಿಥಿಗಳು ಬರ್ತಾ ಇದ್ದಾರೆ. ದಯಮಾಡಿ ಅತಿಥಿಗಳು ಬಿಟ್ಟು ನಮ್ಮ ತಂಡದ ಸದಸ್ಯರು ಹಿಂದೆ ಹೋಗ್ಬೇಕು. ದಯಮಾಡಿ ಹಿಂದೆ ಕೂತ್ಕೊಳ್ರಿ. ಹಿಂದೆ ಹೋಗ್ರಿ. 22 each. ಈ ಕಾರ್ಯಕ್ರಮಕ್ಕೆ ಸಿ.ಕೆ. ರಾಮಣ್ಣ ಬಂದಿದ್ದಾರೆ. ದಲಿತ ಮುಖಂಡರು ಹಿರಿಯ ಹೋರಾಟಗಾರರಾದಂತಹ ಸಿ.ಕೆ. ರಾಮಣ್ಣ ಬಂದಿದ್ದಾರೆ. ಅವರಿಗೆ ಎಲ್ಲ ನಮ್ಮ ಸದಸ್ಯರ ಪರವಾಗಿ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉಡುಪಿ 23 ಧಾರವಾಡ 22. ಒಂದು ಅಂಕದ ಮುನ್ನಡೆಯಲ್ಲಿ ಉಡುಪಿ ಜಿಲ್ಲಾ ತಂಡ. ಸಕ್ಕರೆ ನಾಡು ನವೀನ್ ದಯವಿಟ್ಟು ಆತ್ಮೀಯ ನವೀನ್ ಅವರು ದಯಮಾಡಿ ಅವ್ರಿಗೂ ಸಹ ನಮ್ಮ ತಂಡದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರೈಡ್ನಲ್ಲಿ ಮಂಡ್ಯದ ಒಬ್ಬ ಪ್ರೋ ಕಬಡ್ಡಿ ಹೆಸರಂತ ಆಟಗಾರ ವಿಶ್ವಾಸ್ ಗೌಡ 4-1 ಮಂಡ್ಯ ತಂಡ 3 ಅಂಕದ ಅಲ್ಪ ಮುನ್ನಡೆಯಲ್ಲಿದೆ. ದಾಳಿಯಲ್ಲಿ ಬಾಗಲಕೋಟೆ ತಂಡದ ಬಸ್ಸು. ಈಗ ಮಂಡ್ಯದ ಕಿರಣ್ ಡೂ ಆರ್ ಡೈ ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಉತ್ತಮವಾದಂತಹ ಟ್ಯಾಕಲ್ ಬಾಗಲಕೋಟೆ ತಂಡದ ಆಟಗಾರರಿಂದ. 4-2 ಇನ್ ಫೇವರ್ ಆಫ್ ಮಂಡ್ಯ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗೌರವ ಅತಿಥಿಗಳನ್ನ ಶ್ರೀಯುತ ಎಂ ವೆಂಕಟೇಶ್ ಮತ್ತು ಗೆಳೆಯರು ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಸನ್ಮಾನಿಸ್ತಾ ಇದ್ದಾರೆ. ಧಾರವಾಡ ತಂಡದ ಅಪ್ಪು ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ಆಟಗಾರರು ನಿಮ್ಮಲ್ಲಿ ವಾದ ವಿವಾದ ಬೇಡ, ಹಿಂದಕ್ಕೆ ಬನ್ನಿ. ಈ ಒಂದು ಕಾರ್ಯಕ್ರಮಕ್ಕೆ ಭಾರ್ಗವಿ ಶೆಟ್ಟಿ ಲೇಖಕರು ದಯಮಾಡಿ ವೇದಿಕೆಗೆ ಬರಬೇಕಂತ ಅವರಲ್ಲಿ ನಮ್ಮ ತಂಡದ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಜಾಗ ಬಿಡ್ರಿ. ನಮ್ಮ ಆತ್ಮೀಯರು ಆದಂತಹ ಮುತ್ಕೊಟ್ಟೆ ಅಂಬರೀಷ್ ಅವರು ದಯಮಾಡಿ ಅವರು ವೇದಿಕೆಗೆ ಬರಬೇಕು. ಇವರು ಸಹ ಸತತವಾಗಿ ನಮ್ಮ ಜೊತೆ 2 ತಿಂಗಳಿಂದ ನಮ್ಮ ಜೊತೆಲಿ ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ. ಅವರು ಸಹ ಈ ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀಯುತ ಎಸ್ ಮುತ್ತುಗಟ್ಟಿ ಅಂಬರೀಷ್ ರವರು ನಮ್ಮ ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಮುನೀಶ್ ಅಣ್ಣರವರ ಒಡನಾಡಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸುಮಾರು 2 ತಿಂಗಳುಗಳ ಜೊತೆಯಲ್ಲಿ ಶ್ರೀಯುತ ಎಂ ವೆಂಕಟೇಶ್ ಗುರು ಅವರ ಜೊತೆಯಲ್ಲಿ ನಿಂತ್ಕೊಂಡು ಈ ಕಾರ್ಯಕ್ರಮದ ಆಯೋಜನೆಗೆ ಹೆಚ್ಚಿನ ಒಂದು ಸಹಕಾರ ನೀಡಿದ್ದಾರೆ. ಈ ಕಾರ್ಯಕ್ರಮದ ಪರವಾಗಿ ಭಾರ್ಗವಿ ಶೆಟ್ಟಿ ಲೇಖಕರು ಅವರಿಗೆ ನಮ್ಮ ಒಂದು ತಂಡದ ಪರವಾಗಿ ಒಂದು ಸಣ್ಣ ಸನ್ಮಾನ. ನೋಡಿ, ಇಲ್ಲಿ ಪ್ರವೇಶ ದ್ವಾರದಲ್ಲಿ ನಿಂತಿರುವಂತಹ ಪ್ರೇಕ್ಷಕರು
ದಯವಿಟ್ಟು ಗ್ಯಾಲರಿ ವ್ಯವಸ್ಥೆ ಇರುತ್ತೆ, ಗ್ಯಾಲರಿಗೆ ಹೋಗಿ ಆಸೀನಾಗಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ದಯವಿಟ್ಟು ಅಲ್ಲಿ ಯಾರು ನಿಂತ್ಕೊಳ್ಬೇಡಿ, ದಯವಿಟ್ಟು ಗ್ಯಾಲರಿಗೆ ಹೋಗ್ರು. ಧಾರವಾಡ ತಂಡಕ್ಕೆ ಡೂ ಆರ್ ಡೈ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ. ಧಾರವಾಡ ತಂಡದ ಜರ್ಸಿ ನಂಬರ್ 5 ಇಬ್ಬರು ಆಟಗಾರ ನಡುವೆ ಈ ಬಾರಿ ಒಂದು ಸುಲಭವಾದಂತಹ ಟ್ಯಾಕಲ್ಗೆ ಒಳಗಾಗ್ತಾ ಇದ್ದಾನೆ. ಸೂಪರ್ ಟ್ಯಾಕಲ್ 27-25, 2 ಅಂಕದ ಮುನ್ನಡೆಯಲ್ಲಿ ಧಾರವಾಡ. ದಾಳಿಯಲ್ಲಿ ಸುಕೇಶ್, ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ನಮ್ಮ ನಿಮ್ಮೆಲ್ಲರ ಸ್ನೇಹಜೀವಿ ಅಂಬರೀಷ್ ಮುತ್ಕಟ್ಟಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಅವರಿಗೆ ನಮ್ಮೆಲ್ಲ ತಂಡದ ಪರವಾಗಿ ಒಂದು ಸಣ್ಣ ಸನ್ಮಾನ. ಇಪ್ಪತ್ತೇಳು 25, 2 ಅಂಕದ ಮುನ್ನಡೆಯಲ್ಲಿ ಧಾರವಾಡ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಶ್ರೀತ ಮುತ್ತಗಟ್ಟಿ ಎಸ್ ಅಂಬರೀಶ್ ರವರಿಗೆ, ಮುನ್ರಾಜ್ ಅವರು ಬಂದಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಕರ್ತರ್ಬೇಕಂತ ನಮ್ಮ ಸದಸ್ಯರಲ್ಲಿ ಮನವಿ. ದಯಮಾಡಿ ಮೆಣಸಿನಲ್ಲಿ ಮುನ್ರಾಜ್ ಅವರು ಬರ್ತಾರೆ, ದಯಮಾಡಿ ಅವ್ರನ್ನ ವೇದಿಕೆಗೆ ಕರ್ತರ್ಬೇಕಾಗಿ ಮನವಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಧಾರವಾಡದ ಬಾಬು ಇಬ್ಬರು ಆಟಗಾರ ನಡುವೆ ಬಾರಿ ಆಂಕಲ್ ಔಟ್ ಮಾಡುವಂತ ಪ್ರಯತ್ನ ಇತ್ತು. ವಾಟ್ ಅ ಎಸ್ಕೇಪ್! 2+2, 4 ಪಾಯಿಂಟ್ ಧಾರವಾಡ. ಈ ಮೂಲಕ ಆತ್ಮೀಯರು ಆದಂತಹ ಮುನ್ರಾಜು ಮೆಣಸಿನಳ್ಳಿ ಅವರು ಬಂದಿದ್ದಾರೆ, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅಲಿಯನ್ಸ್ ಯೂನಿವರ್ಸಿಟಿಯ ಕುಲಪತಿಗಳಾಗಿರುವಂತಹ ಶ್ರೀಯುತ ಡಾಕ್ಟರ್ ವಿಶ್ವನಾಥ್ ರವರು ಮತ್ತು VSS ಬ್ಯಾಂಕ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ತಿಲಕ್ ಗೌಡರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ರು. ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಲಿಯನ್ಸ್ ಯೂನಿವರ್ಸಿಟಿಯ ಕುಲಪತಿಗಳು ಶ್ರೀಯುತ ಡಾಕ್ಟರ್ ವಿಶ್ವನಾಥಯ್ಯರವರು ಹಾಗೆ ಶ್ರೀಯುತ ತಿಲಕ್ ಗೌಡರವರು VSS ಬ್ಯಾಂಕ್ನ ಅಧ್ಯಕ್ಷರು, ಅದೇ ರೀತಿ ಯುವ ಮುಖಂಡರಾಗಿರುವ ಶ್ರೀಯುತ ಶಶಿರವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ. ಸಕ್ಕರೆ ನಾಡು ಮಂಡ್ಯ ತಂಡ ಮುನ್ನಡೆಯಲಿದೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯ ಶ್ರೀಯುತ ಸತೀಶ್ ರವರು ಆಗಮಿಸಿದರೆ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಫಸ್ಟ್ ಏಡ್ ನೀಡಿ, ಫಸ್ಟ್ ಏಡ್ ಕೋರ್ಟ್ ನಂಬರ್ 1ಗೆ ಬನ್ನಿ, ಆದಷ್ಟು ಬೇಗ ಈ ಕಡೆ ಗ್ರೌಂಡ್ಗೆ ಬನ್ನಿ.
34-25 ಧಾರವಾಡ ತಂಡದ ಪರವಾಗಿ. ಕರಾವಳಿಯ ಒಂದು ಬಲಿಷ್ಠ ತಂಡ ಉಡುಪಿಯ ವಿರುದ್ಧ ಕರ್ನಾಟಕದ ಗಂಡು ಮೆಟ್ಟಿದ ನಾಡು, ಕರ್ನಾಟಕದ ವಿದ್ಯಾಕಾಶಿ ಧಾರವಾಡ ಜಿಲ್ಲಾ ತಂಡ ಈಗಾಗಲೇ ಲೀಡನ್ನು ಇಲ್ಲಿ ಪಡ್ಕೊಳ್ತಾ ಕೊನೆಯ ಹಂತದಲ್ಲಿ ಪಂದ್ಯ ಸಾಗ್ತಾ ಇದೆ. ಉಡುಪಿ ತಂಡದ ಸುಕೇಶ್ ಜೂನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಉಡುಪಿ ಮೂಲದ ಆಟಗಾರ. ಪ್ರೋ ಕಬಡ್ಡಿಯ ರೀತಿಯಲ್ಲೇ ಇನ್ನೊಂದು ಅದ್ಭುತವಾದಂಥ ವೇದಿಕೆ ಅಂತಂದರೆ ಯುವ ಸೀರೀಸ್. ಆ ಒಂದು ಯುವ ಸೀರೀಸ್ನಲ್ಲೂ ಸಹ ಪ್ರತಿನಿಧಿಸಿದಂಥ ಒಂದು ಅನುಭವ ಇತ್ತು. ಕ್ಯಾಪ್ಟನ್, ಲಾಸ್ಟ್ 3 minutes ಟು ಗೋ ಇನ್ ಕೋರ್ಟ್ ನಂಬರ್ 1. ಧಾರವಾಡ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. Last and final call. Davangere versus Shivamogga. Both team captain, bring your team immediately court number 2. ದಾವಣಗೆರೆ ವಿರುದ್ಧ ಶಿವಮೊಗ್ಗ. ಎರಡು ತಂಡದ ನಾಯಕರೇ ಆಟಗಾರ ನೋಣಿಗೊಳಿಸಿ ಅಂಕಣ 2ಕ್ಕೆ ಕರೆ ತನ್ನಿ. ಈ ಪಂದ್ಯಕ್ಕೆ ರೆಫ್ರಿ ಪಂಪಾಪತಿ, ಅಂಪೈರ್ ರಮೇಶ್ ಬಾಬು, ಸಂಪತ್, ಸ್ಕೋರರ್ ನರಸಿಂಹಮೂರ್ತಿ, ಅಸಿಸ್ಟೆಂಟ್ ಸ್ಕೋರರ್ ಕೃಷ್ಣಪ್ಪ, ದೇವರಾಜ್, ಥರ್ಡ್ ರೈಡ್ ಯಮುನಪ್ಪ. ಸಕ್ಕರೆ ನಾಡು ಮಂಡ್ಯ ವಿರುದ್ಧ ಬಾಗಲಕೋಟೆ ತಂಡಗಳ ನಡುವೆ ಈಗಾಗಲೇ ಪಂದ್ಯ. ಬಾಗಲಕೋಟೆ ತಂಡಕ್ಕೆ ಡೂ ಆರ್ ಡೈ. ಉತ್ತಮವಾದಂಥ ಒಂದು ಬ್ಯಾಕ್ವರ್ಡ್ ಸಾಗರ್ ಹಾಗೂ ವಿಶ್ವ, ಅದೇ ರೀತಿ ಮಹೇಶ್ ಕೂಡ ಅಲ್ಲಿ ಉತ್ತಮವಾದಂಥ ಒಂದು ಸಪೋರ್ಟ್ ನೀಡಿದರು. ಸೂಪರ್ ಡೆಕ್ಲಾನ್ ಆಗಿದೆ. ಸಕ್ಕರೆ ನಾಡು ಮಂಡ್ಯ ತಂಡದ ವಿಶ್ವಾಸ್ ಗೌಡ ಸೀನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಪ್ರೋ ಕಬಡ್ಡಿಯಲ್ಲಿ ಪುಣೇರಿ ಪಲ್ಟಾನ್ ಹಾಗೂ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಬಾರಿ ಸಾಕಷ್ಟು ಸ್ಟ್ರಗಲ್ ನಡೀತಾ ಇತ್ತು, ಆದರೆ ಒಂದೊಳ್ಳೆ ಟ್ಯಾಕಲ್ ಬಾಗಲಕೋಟೆಯ ಬಲಿಷ್ಠ ಡಿಫೆನ್ಸ್ ವಿಭಾಗ ಇಲ್ಲಿ ವಿಶ್ವಾಸ್ ಗೌಡ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಾವಣಗೆರೆ ಶಿವಮೊಗ್ಗ ಬೇಗನೆ ಬರಬೇಕು. ಪಂಪಪತಿ ಹೋಗು, ಕರ್ಕೊಂಬ, ಟೀಮ್ ಕರ್ಕೊಂಬನ್ನಿ ಬೇಗ. ಧಾರವಾಡ ವಿರುದ್ಧ ಉಡುಪಿ. ಸೂಪರ್ ಡೆಕ್ಲಾನ್ ಆಗಿದ್ದ ಸಂದರ್ಭ, ಅದ್ಭುತವಾದಂಥ ಒಂದು ಬ್ಲಾಕ್ ಉಡುಪಿ ತಂಡದ ಆಟಗಾರನಿಂದ. ಸೂಪರ್ ಟ್ಯಾಕಲ್ ಮೂಲಕ ಇಲ್ಲಿ 2 ಅಂಕದ ಸೇರ್ಪಡೆ ಆಗ್ತದೆ ಉಡುಪಿ ತಂಡಕ್ಕೆ. ರಾಷ್ಟ್ರೀಯ ಆಟಗಾರರು KSP ತಂಡದ ಆಟಗಾರರಾದಂಥ ಸತೀಶ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲ ತಂಡದ ಪರವಾಗಿ ಈ ವೇದಿಕೆಗೆ ಸ್ವಾಗತವನ್ನು